ನಮಸ್ಕಾರ. ಕದಂಬ ನ್ಯೂಸ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತೇಶ್. ಮೊದಲಿಗೆ ಮುಖ್ಯಾಂಶಗಳು. ನ್ಯಾಯಕ್ಕಾಗಿ ಆಗ್ರಹಿಸಿ ಶವವಿಟ್ಟು ಪ್ರತಿಭಟನೆ. ಜಿಎನ್ಡಿ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಗಮ. ಪ್ರಥಮ ಹೆಜ್ಜೆಗಳನ್ನ ಇಡಲು ಕಲಿಸಿದ್ದೆ ಗುರುನಾನಕ ಸಂಸ್ಥೆ. ಕರ್ನಲ್ ರಾಜೇಶ್ ಜಿಂದಲ್. ಕರ್ಕಶ ಶಬ್ದ ಮಾಡುತ್ತಿದ್ದ ಸೈಲೆನ್ಸರ್ ನಾಶಪಡಿಸಿದ ಬೀದರ್ ಪೊಲೀಸರು. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣ್ಣಿಟ್ಟ ಬಸವರಾಜ್ ಬುಳ್ಳ. ಸುದ್ದಿಗಳ ವಿವರ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿ ಮಗಳ ನೌಕರಿಗಾಗಿ ಸಿಂಧುತ್ವ ಪಡೆಯುವುದಕ್ಕಾಗಿ ಕಿರುಕುಳ ಅನುಭವಿಸಿ ಕೊನೆಗೆ ಹೃದಯಘಾತವಾಗಿ ಲಕ್ಷ್ಮಣ್ ಪೂಜಾರಿ ಸಾವನ್ನಪ್ಪಿದ್ದು, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿದ ಪತ್ನಿ ಕಿರುಕುಳ ಕೊಟ್ಟ ಶ್ರವಣ್ ಕುಮಾರ್ ಬಂಧನಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಸಹಾಯದಿಂದ ಲಕ್ಷ್ಮಣ್ ಪೂಜಾರಿ ಮೃತದೇಹ ತಹಸೀಲ್ ಕಚೇರಿಯ ಮುಂದೆ ಇಟ್ಟು ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಂಚೋಳಿ ಕುರುಬ ಸಮಾಜದ ಅಧ್ಯಕ್ಷ ಹನುಮಂತ್ ಪೂಜಾರಿ, ಕಾಗೆ ಕುರುಬ ಸಮಾಜದ ಅಧ್ಯಕ್ಷರಾದ ರೇವಣ್ ಸಿದ್ದ ಪೂಜಾರಿ, ಮೃತರ ಪತ್ನಿ ಕಮಲಾಬಾಯಿ ಮತ್ತು ಮಕ್ಕಳು, ಅನೇಕ ಸಂಘಟನೆಯ ಮುಖಂಡರು ಇದೇ ವೇಳೆ ಭಾಗಿಯಾಗಿದ್ದರು. ಚರ್ಚೆ ಆಗುವಂತ ವಿಷಯಗಳು ಆದ್ರೂ ಕೂಡ ಇವತ್ತ ನಮ್ಮಲ್ಲಿ ಲಕ್ಷ್ಮಣ್ ಅವರು ತಮ್ಮ ಮಗಳ ಒಂದು ಸಿಂಧುತ್ವ ಸಲುವಾಗಿ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಹೋರಾಟದ ಸಲುವಾಗಿ ಅಲ್ಲಿ ಇವತ್ತೇನು ಹೇರಿಂಗ್ ಇತ್ತು, ಆ ಹೇರಿಂಗ್ ಸಲುವಾಗಿ ಬಹಳಷ್ಟು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 6 ತಿಂಗಳ ಹಿಡಿದು ಬಹಳಷ್ಟು ಮನ ನೊಂದ್ಕೊಂಡು ಒಳ್ಳೆ ಅವ್ರ ಜೊತೆ ಯಾರು ಫ್ರೆಂಡ್ಸ್ ಇರ್ತಾರ ಅವ್ರ ಜೊತೆನೂ ಸರಿಯಾಗಿ ಕೂಡ್ತಾ ಇರ್ಲಿಲ್ಲ. ಮಾತಾಡ್ಲಕ್ಕೂ ಸ್ವಲ್ಪ ಅವ್ರಿಗೆ ಹಿಂಜರಿಕೆ ಆಗ್ತಾ ಇತ್ತು. ಏನಪ್ಪಾ ಇದು ನಮ್ಮ ಪರಿಸ್ಥಿತಿ, ನಾವು ಇಂಥ ಜಾತಿದಾಗ ಹುಟ್ಟಿದ ತಪ್ಪದೇನು ಅಥವಾ ನಮ್ಮ ಸರ್ಟಿಫಿಕೇಟ್ ಇದ್ದಿದ್ದು ತಪ್ಪದೇನು, ನಮ್ಮ ಸರ್ಕಾರನೇ ಕೊಟ್ಟದ, ನಮ್ಮ ಟಿ ಸಿ ಒಳಗೆ ಬರ್ದಿದ್ದದ, ನಮ್ಮ ದಾಖಲಾತಿಗಳದಾಗವ, ನಮ್ಮಲ್ಲಿ ಸರ್ಟಿಫಿಕೇಟ್ಗಳದ. ನಾವು ಯಾವುದೇ ರೀತಿ ಏನು ತಪ್ಪು ಮಾಡದೇ ಇದ್ರು ಕೂಡ ಉದ್ದೇಶಪೂರ್ವಕವಾಗಿ ಶ್ರವಣ್ ಕುಮಾರ್ ಡಿ ಅನ್ನುವಂಥ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸುಳ್ಳು ಸಂಘಟನೆಯನ್ನು ಮಾಡಿಕೊಂಡು ಮೇಲಿಂದ ಮೇಲೆ ನಮ್ಮ ಜನಾಂಗಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಅಂತ ಒಂದು ತೊಂದರೆಯಿಂದ ಬಹಳಷ್ಟು ಮನನೊಂದು ಇವತ್ತು ಏನದಂದ್ರೆ ತಮಗೆ ಯಾವುದೇ ಒಂದು ಬಹಳಷ್ಟು ಬ್ಯಾನಿ ಇದ್ರೆ ಬ್ಯಾಸರಿಕಿದ್ರು ಕೂಡ ನಾವು ಯಾರ ಮುಂದೆ ಯಾವುದು ಏನು ಹೇಳ್ಕೊಲಾರ್ದಂಗ ಅದನ್ನ ಹಂಗೆ ಮುಚ್ಕೊಂಡು ನುಂಗಿಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದನ್ನ ಈ ಒಂದು ವಿಷಯವನ್ನ ಕುರಿತು ನಮ್ಮ ಸಮಾಜದ ಅಧ್ಯಕ್ಷ ಹನುಮಂತ್ ಪೂಜಾರಿ ಅವರು ಒಂದೆರಡು ಮಾತನ್ನ ಆಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತೇನು ನಮ್ಮ ನಿರಂತರವಾಗಿ ಮೀನಾಕ್ಷಿ ತಂದೆ ಲಕ್ಷ್ಮಣರಾವ್ KBL ನೌಕರಿಯಾಗಿತ್ತು. ಇದಕ್ಕೆ ಸರ್ಕಾರ ಫಸ್ಟ್ ಹೊಣೆ, ಎರಡನೇದಾಗಿ ಶ್ರವಣ್ ಕುಮಾರ್ ಡಿ ನಾಯ್ಕ್ ಅಂತಕ್ಕಂಥ ಅವ ಸುಳ್ಳು ಒಂದು ಸಂಘಟನೆ ಕಟ್ಕೊಂಡು ಯಾರು ಚಿಕ್ಕೋರಿಗೆ ಕಂಪ್ಲೇಂಟ್ ಮಾಡಿ ಅವ ಅರೆಸ್ಟ್ಮೆಂಟ್ ಕೊಡ್ತಕ್ಕಂಥದ್ದು ಅವನು ತಪ್ಪು. ಎರಡನೇದಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಕೂಡ ಸಿಂಧುತ್ವ ಕೊಡ್ಲಾರ್ದೇ ನಮ್ಮ ಜನರಿಗೆ ಎಲ್ಲ ದಾಖಲಾತಿಗಳು ಕರೆಕ್ಟ್ ಇದ್ರು ಕೂಡ ಇಲ್ಲಿವರೆಗೂ ಸಿಂಧುತ್ವ ಕೊಟ್ಟಿಲ್ಲ. ಇದನ್ನು ಮನನೊಂದು ನಮ್ಮವರೇ ಆಗಿರ್ತಕ್ಕಂಥ ಲಕ್ಷ್ಮಣ್ ಅಣ್ಣವರು ಇವತ್ತು ಅವ್ರಿಗೆ ಖಿನ್ನತೆಗೊಳಗಾಗ್ಯಾರ. ಇವತ್ತು ಅವ್ರ ಮಗಳದೊಂದು ಹೇರಿಂಗ್ ಇತ್ತು ಬೆಂಗಳೂರದಾಗ, ಖಿನ್ನತೆಗೊಳಗಾಗಿ ಆಟೋಮೆಟಿಕ್ ಶುಗರ್ ಮತ್ತು BP ಹೈ ಲೋ ಆಗಿ ತೀರ್ಕೊಂಡ್ರ. ಇದಕ್ಕೆ ನೇರವಾಗಿ ಮೊದಲನೇದಾಗಿ ಸರ್ಕಾರ ಕಾರಣ, ಎರಡನೇದಾಗಿ ಡಿ ಶ್ರವಣ್ ಕುಮಾರ್ ಕಾರಣ. ಅವನಿಗೆ ಕಠಿಣವಾದ ಶಿಕ್ಷೆ, ಅವನ ಮೇಲೆ FIR ಮಾಡಬೇಕು, ಕೇಸ್ ರಿಜಿಸ್ಟರ್ ಮಾಡಬೇಕು. ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಮೀನಾಕ್ಷಿ ತಂದೆ ಲಕ್ಷ್ಮಣ್ ಅವರಿಗೆ ಸಿಂಧುತ್ವ ಕೊಡ್ಬೇಕಂತ ಆಗ್ರಹ ಮಾಡ್ತೀವಿ. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಇನ್ನು ಈ ಶವವನ್ನು ಇವತ್ತು ಈಗ ಬಂದಿರ್ತಕ್ಕಂಥ ರೆವಿನ್ಯೂ ಅಧಿಕಾರಿಗಳ ಭರವಸೆ ಕೊಡ್ಬೇಕು, ಇಲ್ಲ ಅಂದ್ರೆ ಬಾಡಿ ತಹಸೀಲ್ ಆಫೀಸ್ ತಗ ಹೋಯ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಇದಕ್ಕೆ ಸ್ಪಂದನೆ ಮಾಡ್ಬೇಕಂತ. ಗುರುನಾನಕ ದೇವ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವ ಗುರುಭವನದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿ ಕರ್ನಲ್ ರಾಜೇಶ್ ಜಿಂದಲ್ ಅವರು ಮಾತನಾಡುತ್ತಾ, ಒಬ್ಬ ಸೈನಿಕ ದೇಶಕ್ಕೆ ಸೇವೆ ಸಲ್ಲಿಸಲು ತನ್ನ ಮನೆ, ಹೆಂಡತಿ, ಮಕ್ಕಳು ಮತ್ತು ತಾಯಿ ತಂದೆಯವರನ್ನ ಬಿಟ್ಟು ದೇಶ ಸೇವೆಗೆ ಸಮರ್ಪಿತನಾಗುತ್ತಾನೆ ಎಂದು ತಿಳಿಸಿದರು. ಈ ಕಾಲೇಜಿನಿಂದ ಜೀವನದ ಪ್ರಥಮ ಹೆಜ್ಜೆಗಳನ್ನ ಇಡುವುದನ್ನ ಕಲಿತು ಮತ್ತು ಬಹಳ ಇತರ ವಿಷಯಗಳಲ್ಲಿ ಜ್ಞಾನ ಹೊಂದಿದ್ದು ಮುಂದೆ ಹೋಗಲು ನನಗೆ ದಾರಿ ಮಾಡಿಕೊಟ್ಟಿದೆ ಎಂದು ನುಡಿದರು. ನಾನಕ ಝೀರಾ ಸಾಹೇಬ್ ಫೌಂಡೇಶನ್ ಉಪಾಧ್ಯಕ್ಷ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ, ಬೀದರ್ಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ತಾವುಗಳು ಇರುವುದರಿಂದ ನಮಗೆ ನೆಮ್ಮದಿಯ ಬದುಕು ಸಿಗುತ್ತಿದೆ ಎಂದರು. ಭಾಗ್ಯಂ ಉಪಾಸಯತಿ ಶೌರ್ಯಂ. And the second quote says, Sahastreshu jayate shauryaha, which means people pray for good fortune and fortune serves those who are brave. And it's not common. Among the 1,000 you can find one brave. And we are proud to share with you, like that percentage comes as 0.001. And among that are our students and our alumni. We are just proud of you and we are delighted to have you on this ceremony. आप आए GNDC में, हमारे खुदा की कुदरत है, कभी हम उनको कभी अपने GNDC को देखते हैं. गुड मॉर्निंग, सत श्री अकाल and warm welcome to everyone.
We are extremely happy and elated to organize this special meet of our illustrious alumni who have dedicated themselves to serve in the armed forces. It is with great pride and admiration that I stand before all of you today. Your commitment to both engineering excellence and the defense of our nation exemplifies the highest ideals of service and professionalism. As engineers, you bring a unique perspective and skill set to the challenges you face in the armed forces. Your technical expertise, critical thinking, and problem-solving abilities play a vital role in safeguarding our country and upholding its values. We have today with us, I can say, Kare Zameen Par or Kare in GNDC, shining stars with us who are highly decorated officers. We have with us Air Commodore, brigadiers, colonels, wing commanders, commanders from Navy, squadron leaders, captains and lieutenant colonels today with us. So you are an inspiration to all of us. We are immensely proud of your accomplishments, and the entire GNDC family is honored to have you as distinguished representatives of our institution. काम करो ऐसा कि पहचान बन जाए, काम करो ऐसा कि पहचान बन जाए, हर कदम ऐसा चलो कि निशान बन जाए। यहाँ जिंदगी तो हर कोई काट लेता है, यहाँ जिंदगी तो हर कोई काट लेता है, जिंदगी जियो ऐसे इस कदर कि मिसाल बन जाए। And we have people with us who have set an example for all of us. So on behalf of the management and trustees of Sri Ramakrishna Foundation, I extend our heartfelt appreciation for attending this event and sharing your valuable experiences with our current generation of students. One or 2 points here to the students, especially who are sitting behind and who are sitting outside also. See, the achievements which all these alumni and the people have come to is not an easy job. It was way back in 1980 where the resources were very less, and these people have come from a very long distances, unlike what we have facilities today. And after that, they have struggled very hard to get to what positions they are today. So they definitely need a very big round of applause. And at the same time, I would today what we sit here so safely, so comfortably, we are enjoying all the benefits and all, is all because they have been taking care of the air, the land and the sea. From all places we are protected and safe only because of these people. ಬೀದರ್ ನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಗರದ ಮುಖ್ಯ ಸ್ಥಳದಲ್ಲಿ ನಿರ್ಮಿಸಿದ ಪೊಲೀಸ್ ಚೌಕ್ ಬಹುತೇಕವಾಗಿ ಹಾಳಾಗುವ ಸ್ಥಿತಿಯಲ್ಲಿತ್ತು. ಆದರೆ ಇದೀಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ ಲಂಗೋಟಿ ಅವರ ನೇತೃತ್ವದಲ್ಲಿ ಅದನ್ನ ಪುನಶ್ಚೇತನಗೊಳಿಸುವ ಕಾರ್ಯ ನಡೆದಿದೆ. ಪೊಲೀಸ್ ಚೌಕನ್ನ ಆಟೋಮೊಬೈಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಪುನಶ್ಚೇತನಗೊಳಿಸಿ ಈ ವೃತ್ತಕ್ಕೆ ಪೊಲೀಸ್ ಆಕ್ಷನ್ 1948 ಸರ್ಕಲ್ ಎಂದು ಮರುನಾಮಕರಣ ಮಾಡಲಾಗಿದೆ. ಈ ಪುನಶ್ಚೇತನ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಅವರು ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಮಾತನಾಡಿ ಸರ್ವ ಧರ್ಮೀಯರ ಸಹೋದರತೆಯ ಸಂಕೇತ ಈ ಪೊಲೀಸ್ ಚೌಕಿ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೋ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದರು. ಬೀದರ್ ಜಿಲ್ಲೆ ಒಂದು ಸೌಹಾರ್ದತೆಯ ಜಿಲ್ಲೆ. ಪೊಲೀಸ್ ಚೌಕ್ ಏನಿದೆ ಮೊದಲಿನಿಂದನೂ ಕೂಡ ಏನಂದರೆ ಈ ಚೌಕ್ನಲ್ಲಿ ತಾವು ನೋಡ್ಬೋದು ಎಲ್ಲ ಧರ್ಮೀಯರು ಏನಂದರೆ ಒಂದು ಕಟ್ಟೆ ಮೇಲೆ ಆ ಪ್ರತಿಕೃತಿಗಳು ಕೂತ್ಕೊಂಡು ಏನಂದರೆ ಮಾತನಾಡ್ತಾ ಇರುವಂಥದ್ದು, ವಿಷಯಗಳನ್ನು ಚರ್ಚೆ ಮಾಡ್ತಾ ಇರುವಂಥದ್ದು ಕಂಡು ಬರ್ತದೆ. ಇದು ಏನಂದರೆ ನಮ್ಮ ಬೀದರ್ ಜಿಲ್ಲೆ ಪೊಲೀಸರ ಒಂದು ಹೆಮ್ಮೆಯ ಚೌಕ್ ಅಂತ ನಾವು ಹೇಳ್ತೀವಿ. ಸೊ ಈ ಪೊಲೀಸ್ ಚೌಕನ್ನು ಇನ್ನೂ ಏನಂತಂದರೆ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಪುನಶ್ಚೇತನಗೊಳಿಸಲಾಗಿದೆ. ಈ ಪೊಲೀಸ್ ಚೌಕನ್ನ ಪುನಶ್ಚೇತನಗೊಳಿಸಲಿಕ್ಕೆ ನಮ್ಮ ಮುನ್ಸಿಪಾಲ್ಟಿ ಅವರು ಕೂಡ ಹಾಗೂ ಆಟೋಮೊಬೈಲ್ ಅಸೋಸಿಯೇಷನ್ ಬೀದರ್, PWD ಇಲಾಖೆ, ಎಲ್ಲ ವಿವಿಧ ಇಲಾಖೆಗಳು ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳವರ ಮಾರ್ಗದರ್ಶನದಿಂದ ನಾವು ಇದನ್ನು ಮಾಡಿದ್ದೀವಿ. ಈ ಒಂದು ಚೌಕ್ನಲ್ಲಿ ನಾವು ಏನಂದರೆ ಬೇರೆ ಬೇರೆ ವಿಷಯಗಳನ್ನು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ
ಏನಂದರೆ ಮಾಹಿತಿ ಕೊಡೋದಕ್ಕೋಸ್ಕರ ಇದನ್ನು ಡೆವಲಪ್ ಮಾಡಿದ್ದೀವಿ. ಒಂದನೇದ್ದು ಏನಂದರೆ ಇನ್ನು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಯಾವಾಗ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಏನು ವಿಲೀನ ಆಗಿತ್ತು, ಆ ಒಂದು ಪೊಲೀಸ್ ಆ್ಯಕ್ಷನ್ ಏನಿತ್ತು ಆ ಸಂದರ್ಭದಲ್ಲಿ ಯಾವ ಥರ ಒಂದು ವೆಹಿಕಲ್ಗಳನ್ನು ಆರ್ಮರ್ಸ್ನ ಏನಂದರೆ ಆವಾಗ ಬಳಸಿದ್ರು ಅನ್ನುವಂಥದ್ದು ಒಂದು ಮಾಡೋದಕ್ಕೋಸ್ಕರ ಒಂದು ಇಲ್ಲಿ ಜೀಪ್ ಮತ್ತು ಅದಕ್ಕೆ ಆರ್ಮ್ ಫಿಟೆಡ್ ಜೀಪ್ ಇದೆ. ಇದು ಅಲ್ಲಿ ಒಂದು ಸೆಲ್ಫಿ ಪಾಯಿಂಟು ಜೊತೆಗೆ ಒಂದು ಸ್ವಲ್ಪ ಮಾಹಿತಿ ಕೂಡ ಇದೆ ಮತ್ತು ಸರ್ವಧರ್ಮಗಳ ಒಂದು ಸಮನ್ವಯದ ಸಂಕೇತವಾಗಿ ಎಲ್ಲ ಧರ್ಮದ ಚಿಹ್ನೆಗಳು ಮತ್ತು ನಮ್ಮ ಭಾರತ ದೇಶದ ಧ್ವಜ ಕೂಡ ಏನಂದರೆ ಅದರಲ್ಲಿ ಇದೆ. ಜೊತೆಗೆ ಇದಾದ ಮೇಲೆ ಟ್ರಾಫಿಕ್ದು ಸೇಫ್ಟಿ ಒಂದು ಮಾಡುವಂಥ ಉದ್ದೇಶದಿಂದಾಗಿ ಇಲ್ಲಿ ಒಂದು ಟ್ರಾಫಿಕ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತಹ ಪೋಸ್ಟರ್ಗಳನ್ನು ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಮಕ್ಕಳು ಬಂದಾಗ ಅದನ್ನು ಓದಿ ತಿಳ್ಕೊಬೋದು. ಆಮೇಲೆ ಒಂದು ಬೈಕ್ ಕೂಡ ಇಲ್ಲಿ ಇಟ್ಟಿದ್ವಿ, ಅದಕ್ಕೊಂದು ಹೆಲ್ಮೆಟ್ ಡೆವಲಪ್ ಮಾಡಿದೆ. ಅದು ಅರ್ಧ ಭಾಗ ಏನಂದರೆ ಹೆಲ್ಮೆಟ್ ಧರಿಸಿದ್ರೆ ಹೇಗಿರ್ತದೆ, ಇನ್ನು ಅರ್ಧ ಭಾಗ ಹೆಲ್ಮೆಟ್ ಧರಿಸಲಿಲ್ಲ ಅಂದರೆ ಹೇಗಿರ್ತದೆ, ಏನು ಇಂಜರಿ ಆಗ್ತದೆ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಅದರಲ್ಲಿದೆ. ಆಧುನಿಕತೆ ಭರಟೆಯಿಂದ ಶಬ್ದ ಮಾಲಿನ್ಯ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ದಿನನಿತ್ಯ ಒಂದಲ್ಲ ಒಂದು ಶಬ್ದ ಮಾಲಿನ್ಯ ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ. ಅದರಲ್ಲಿಯೂ ಕರ್ಕಶ ಶಬ್ದಕ್ಕೆ ವಯೋವೃದ್ಧರು ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಬೈಕ್ಗಳಿಂದ ಹೊರಬರುವ ಕರ್ಕಶ ಶಬ್ದಕ್ಕೆ ಜನರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಇಂತಹ 102 ಬೈಕ್ಗಳ ಸೈಲೆನ್ಸರ್ಗಳಿಗೆ ಬೀದರ್ ಪೊಲೀಸರು ರೂಲರ್ ಹತ್ತಿಸಿ ಮುಕ್ತಿ ಕಾಣಿಸಿದ್ದಾರೆ. ಕರ್ಕಶ ಶಬ್ದದ ಬಗ್ಗೆ ವ್ಯಾಪಕ ದೂರಿನ ಹಿನ್ನೆಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಅವರ ಮಾರ್ಗದರ್ಶನದಲ್ಲಿ ಮುಂತಾದ ಕಡೆಗಳಲ್ಲಿ ಪೊಲೀಸರು ತಪಾಸಣೆ ನಡೆಸಿ ಕರ್ಕಶ ಶಬ್ದ ಮಾಡುತ್ತಿದ್ದಂತಹ 102 ಸೈಲೆನ್ಸರ್ಗಳನ್ನ ವಶಪಡಿಸಿಕೊಂಡಿದ್ರು. ಇವಾಗ ಅವುಗಳನ್ನ ನಡು ರಸ್ತೆಯಲ್ಲಿಯೇ ಸಾರ್ವಜನಿಕರ ಮುಂದೆ ಅವುಗಳನ್ನ ನಾಶಪಡಿಸಿದ್ದಾರೆ. ಸಾರ್ವಜನಿಕರು ಇದನ್ನ ಕುತೂಹಲದಿಂದ ವೀಕ್ಷಿಸಿದ್ರು. ಅಲ್ಲದೆ ಬೀದರ್ ಪೊಲೀಸರ ಕಾರ್ಯಕ್ಕೆ ನಗರದ ಸಾರ್ವಜನಿಕರು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದೆ ಇನ್ನು ಈ ನಗರದಲ್ಲಿ ಏನು ಕರ್ಕಶವಾಗಿ ಶಬ್ದಗಳನ್ನು ಓಡಿಸ್ತಾ ಇದ್ದಂಥ ಬೈಕ್ಗಳ ಸೈಲೆನ್ಸರ್ಗಳನ್ನು ಇವಾಗ ಸೀಸ್ ಮಾಡಿ ಅವರಿಗೆ ದಂಡ ಹಾಕಿ ಆ ಸೀಸ್ ಆದಂಥ ಸೈಲೆನ್ಸರ್ಗಳನ್ನು ಇವತ್ತು ರೋಡ್ ರೋಲರ್ನ ಕೆಳಗಡೆ ಹಾಕಿಬಿಟ್ಟು ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಏನಂದರೆ ಸಂದೇಶ ಏನಂದರೆ ನಾವು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಏನಂದರೆ ಈ ಥರ ಕರ್ಕಶವಾಗಿ ಶಬ್ದ ಮಾಡುವಂತಹ ಸೈಲೆನ್ಸರ್ಗಳನ್ನು ಬಳಸಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಅಂಥೇಳಿ ನಾವು ಇದರಲ್ಲಿ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಈ ಕೆಲಸನ ಮಾಡಿದ್ವಿ. 102 ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನ ಇವತ್ತು ಸ್ಮ್ಯಾಶ್ ಮಾಡಿದ್ವಿ. ಇದು ಒಂದು 3 ತಿಂಗಳದ್ದೇನಂದರೆ ಲಾಸ್ಟ್ ಟೈಮ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಏನಂದರೆ ಒಂದು 3 ತಿಂಗಳಿಂದ ಕಲೆಕ್ಟ್ ಮಾಡಿ ಏನಂದರೆ ಇವತ್ತು ಮಾಡಿದ್ವಿ. ನಾನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬೀದರ್ ಲೋಕಸಭಾ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಈಗಾಗಲೇ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿದ್ದೇನೆ. ಉತ್ತಮ ಸ್ಪಂದನೆ ಸಿಕ್ಕಿದೆ. ಹೀಗಾಗಿ ಪಕ್ಷ ಒಂದೇ ಒಂದು ಬಾರಿ ಅವಕಾಶ ನೀಡಿದ್ರೆ ಜಿಲ್ಲೆಗೆ ಏನಾದ್ರೂ ಹೊಸದನ್ನ ಕೊಡುಗೆ ನೀಡಿ ಸಾಧಿಸಿ ತೋರಿಸುವೆ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಬಸವರಾಜ್ ಬುಳ್ಳ ಅವರು ತಿಳಿಸಿದ್ದಾರೆ. ಎಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 47 ವರ್ಷಗಳಿಂದ ಪಕ್ಷದಲ್ಲಿದ್ದೇನೆ, ಆದರೂ ಅಧಿಕಾರದಿಂದ ವಂಚಿತನಾಗಿರುವೆ. ಹೀಗಾಗಿ ಲೋಕಸಭಾ ಚುನಾವಣೆಗಾಗಿ ಪಕ್ಷ ಟಿಕೆಟ್ ನೀಡಿದ್ರೆ ಹಲವಾರು ಹೊಸ ಯೋಜನೆಗಳನ್ನ ಜಿಲ್ಲೆಗೆ ತಂದು ಅಭಿವೃದ್ಧಿ ಕಡೆ ಕೊಂಡೊಯ್ಯುವೆ ಎಂದು ಪ್ರತಿಪಾದಿಸಿದರು. ನಂದೇನಪ್ಪ ಮೆರಿಟ್ ಅದು ಬೇಕಾ? ನಾನು ಪೋಸ್ಟ್ ಗ್ರ್ಯಾಜುಯೇಟ್, 47 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ಸೇವಾ ಮಾಡಿದ್ದೀನಿ. 75ದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 12 ವರ್ಷ. 2000ದಾಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ 8 ವರ್ಷ, 8 ತನಕ. KSRTC ಉಪಾಧ್ಯಕ್ಷ ಇದ್ದೆ. ಸ್ಟೇಟ್ ಲೆವೆಲ್ದಾಗ ಭಾಳಷ್ಟು ಹುದ್ದೆಯಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ದೇಶ ವಿದೇಶ ನೀತಿ ಬಲ್ಲವಿದ್ದೀನಿ. ಮ್ಯಾಚೂರ್ಡ್ ಪೊಲಿಟಿಷಿಯನ್ ಇದ್ದೀನಿ. ಅಧಿಕಾರ ವಂಚಿತ ಇದ್ದೀನಿ. ನನಗೆ ಯಾವುದೋ ಅಧಿಕಾರ ಸಿಕ್ಕಿಲ್ಲ. ಜನರ ಸಹಾನುಭೂತಿ ಇದೆ.
ನನ್ನ ಮೇಲೆ ಯಾವುದು ಪರಿವಾರವಾದ ಇಲ್ಲ. ನಮ್ಮ ಮನೆಗೆ ಯಾರೂ ಪೊಲಿಟಿಕ್ಸ್ನಾಗ ಇಲ್ಲ, ನಾವು ಒಬ್ಬನೇ ಇರೋ, ಪರಿವಾರವಾದನೂ ಇಲ್ಲ. ಮತ್ತು ನಾನು ಎಲ್ಲ ಪೊಲಿಟಿಕಲ್ ನಮ್ಮ ಲೀಡರ್ಸಿಗೆ ಹೇಳಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಎಲ್ಲರಿಗೂ ಆರೈಕೆ ಮಾಡಿದ್ದೀನಿ, ನೋಡ್ರಪ್ಪ ನನಗಿಂತ ಒಳ್ಳೆಯ ಕ್ಯಾಂಡಿಡೇಟ್ ನೀವು ಮೊದಲ ಪರಿವಾರವಾದದಿಂದ ಮ್ಯಾಲೆ ಬಂದು ರಾಷ್ಟ್ರವಾದದಾಗ ಬರ್ರಿ, ದೇಶದ ಹಿತದಾಗ ಕೆಲಸ ಮಾಡಿರಿ, ಸ್ವಾರ್ಥ ಬಿಡ್ರಿ. ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತೇನು, ಕಾಂಗ್ರೆಸ್ ಬರಬೇಕು ಇಂಪಾರ್ಟೆಂಟ್ ಅದ, ದೇಶ ಉಳಿಬೇಕು ಇಂಪಾರ್ಟೆಂಟ್ ಅದ. ಬಾಬಾ ಸಾಹೇಬ್ ಬರೆದಿರೋಂಥ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಉಳಿಬೇಕು ಈ ದೇಶದಾಗ. ಅದಕ್ಕೆ ನೀವು ಆ ಪರಿವಾರವಾದದಿಂದ ಮ್ಯಾಲೆ ಬಂದು ಸ್ವಲ್ಪ ದೇಶದ ಬಗ್ಗೆ ವಿಚಾರ ಮಾಡಿ ಕ್ಯಾಂಡಿಡೇಟ್ ಯಾರು ಬೇಕಾದ್ರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ರೆ ನಾನು ಹಿಂದಕ್ಕೆ ಸರಿತೀನಿ ಬೇಕಾದ್ರೆ, ಹಂಗೆ ಅದರಿಂದ ಹೊರಗೆ ಬರ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮ್ಮ ಮುಖಾಂತರ ಹೇಳಬಯಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಪ್ರಮಾಣವು ಜಗತ್ತಿನಾದ್ಯಂತ ಅತಿ ತೀವ್ರವಾಗಿ ಹೆಚ್ಚುತ್ತಿದ್ದು, ಇದಕ್ಕೆ ಮುಖ್ಯವಾಗಿ ತಂಬಾಕು ಸೇವನೆ, ಅನಾರೋಗ್ಯಕರ ಜೀವನ ಶೈಲಿ, ಅಧಿಕ ತೂಕ ಮತ್ತು ಮದ್ಯಪಾನ ಸೇವನೆ ಆದಿ ಮುಖ್ಯ ಕಾರಣಗಳಾಗಿದ್ದು, ಪುರುಷರಲ್ಲಿ ಪ್ರಮುಖವಾಗಿ ಶ್ವಾಸಕೋಶ, ಜಠರ ಮತ್ತು ಅನ್ನನಾಳ ಕ್ಯಾನ್ಸರ್ಗಳು ಹಾಗೂ ಮಹಿಳೆಯರಲ್ಲಿ ಅಧಿಕವಾಗಿ ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ಗಳು ಪ್ರಮುಖ ತಾಣಗಳಾಗಿದ್ದು, ಜನರು ಆರೋಗ್ಯಕರ ಜೀವನ ಶೈಲಿ ಅನುಸರಿಸಬೇಕೆಂದು ಜಿಲ್ಲಾ ಸಂರಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಹೇಳಿದರು. ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬೀದರ್ನಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಜಾಗೃತಿ ಜಾಥಾ ಜರುಗಿತು. ಇದರಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಸಿರು ಧ್ವಜ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು. ಜಾಥಾವು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಿಂದ ಪ್ರಾರಂಭವಾಗಿ ಜನವಾಡ ರಸ್ತೆಯ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ನಡೆಯಿತು. ಜಾಥಾದಲ್ಲಿ ಎಸ್.ಬಿ. ಪಾಟೀಲ್ ದಂತ ವೈದ್ಯಕೀಯ ಸಂಸ್ಥೆ ಮತ್ತು ಸರ್ಕಾರಿ ನರ್ಸಿಂಗ್ ಕಾಲೇಜ್ ಮತ್ತು ಬ್ರೀಮ್ಸ್ ಬೀದರ್ ವಿದ್ಯಾರ್ಥಿಗಳು ಪಾಲ್ಗೊಂಡು ಭೀತಿ ಚಿತ್ರಗಳು, ಘೋಷಣೆಗಳ ಮೂಲಕ ಕ್ಯಾನ್ಸರ್ ಕುರಿತು ಅರಿವನ್ನ ಮೂಡಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ 4ರಂದು ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಆಚರಿಸ್ತೇವೆ. ಈ ವರ್ಷದ ವೇದವಾಕ್ಯ ಆರೈಕೆ ಅಂತರವನ್ನು ಕಡಿಮೆಗೊಳಿಸೋದು. ಪ್ರತಿ ವರ್ಷ ದೇಶದಲ್ಲಿ ಕ್ಯಾನ್ಸರ್ನಿಂದ ಸಾಯುವ ಜನಸಂಖ್ಯೆ 1 ಕೋಟಿಯಾಗಿರುತ್ತದೆ 2023ರಿಂದ. ಇದನ್ನು ಅಂದಾಜು 2030ರವರೆಗೆ 1,30,00,000 ಅಂದಾಜಿಸಲಾಗಿದೆ, ಸಾವುಗಳನ್ನು ಸಂಭವಿಸುವಂದು ಅಂದಾಜಿಸಲಾಗಿದೆ. ಮತ್ತು ಪ್ರತಿ ವರ್ಷ ಕ್ಯಾನ್ಸರ್ನ ಹೊಸ ಕೇಸುಗಳು 13,09,000 ಈ ವರ್ಷವಿವೆ. ಇನ್ನು 2025ರವರೆಗೆ ಇದರ ಪ್ರಮಾಣವನ್ನು 15,70,000ಕ್ಕೆ ಏರುವ ಸಂಭವ ಇರುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಪ್ರತಿ ವರ್ಷ 78,380 ಹೊಸ ಪ್ರಕರಣಗಳು ಕಂಡುಬರುತ್ತದೆ. ಪುರುಷರಲ್ಲಿ ಮೇನ್ಲಿ ಶ್ವಾಸಕೋಶ, ಜಠರ ಮತ್ತು ಬಾಯಿ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಜಾಸ್ತಿ ಕಾಣಿಸ್ತದೆ. ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರು, ಗರ್ಭಕೋಶ ಮತ್ತು ಅಂಡಾಶಯ ಕ್ಯಾನ್ಸರ್ಗಳು ಹೆಚ್ಚಾಗಿ ಕಾಣಿಸ್ತವೆ. ಇದನ್ನು 1/3 ಕೇಸಸ್ಸು ನಾವು ಅರ್ಲಿ ಡಿಟೆಕ್ಷನ್ ಮಾಡಿ ಕಡಿಮೆ ಮಾಡ್ಬೋದು. ಮತ್ತು ಇನ್ನೂ 1/3 ಕೇಸಸ್ಸು ಕರೆಕ್ಟಾಗಿ ಪ್ರಾಂಪ್ಟ್ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಆ ಸಾವುಗಳನ್ನು 1/3% ಎಂಬುದು ಕಡಿಮೆಗೊಳಿಸ್ಬೋದು. ಕಾರಣಗಳು ಏನು ಕ್ಯಾನ್ಸರ್ ಆಗ್ಲಕ್ಕ ಅಂತಂದ್ರೆ ಅತಿ ಹೆಚ್ಚು ತೂಕ ಉಳ್ಳವರು, ಒಂದು ಕಡಿಮೆ ಪ್ರಮಾಣದಲ್ಲಿ ತರಕಾರಿ ಅಥವಾ ಹಣ್ಣು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಆಗುತ್ತೆ. ಮತ್ತು ಕಡಿಮೆ ದೈಹಿಕ ಚಟುವಟಿಕೆ ಮಾಡುವವರಲ್ಲಿ ಈ ಕಾಯಿಲೆ ಕಾಣಿಸ್ತದೆ. ಮತ್ತು 4ನೇ ಕಾರಣ ಏನಂದ್ರೆ ತಂಬಾಕು ಸೇವನೆ, 5ನೇ ಕಾರಣ ಮದ್ಯಪಾನ, ಮತ್ತು ಇದಲ್ಲದೆ ಕ್ಷಕಿರಣ, ಅಲ್ಟ್ರಾ ರೇಡಿಯೋಗ್ರಾಫು, ವಾಯು ಮಾಲಿನ್ಯ ಮತ್ತು ಗೃಹ ಬಳಕೆ, ಇವು ಕಟ್ಟಿಗೆ ಇದ್ದಲು ಅದು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಆಗ್ತದೆ ಅಂತಂದು. ಯಾವ ಥರ ನಾವು ಕ್ಯಾನ್ಸರ್ ಮುಕ್ತಗೊಳಿಸಬೇಕು ಅಂತಂದ್ರೆ ಎಲ್ಲ ಜನರಿಗೆ ಇದರ ಬಗ್ಗೆ ಅರಿವು ಕೊಡಬೇಕು ಮತ್ತು ಶೀಘ್ರದಲ್ಲಿ ಪತ್ತೆ ಹಚ್ಚಬೇಕು. ಪ್ರಾಂಪ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಇದರಲ್ಲಿ ಕ್ಯಾನ್ಸರ್ ಬಂದಲ್ಲಿ ಸಾವಿನ ಪ್ರಮಾಣವನ್ನು ಹೆಚ್ಚಿಸಬಹುದು, ಅವರ ಆಯುಷ್ಯವನ್ನು ಹೆಚ್ಚು ಮಾಡ್ಬೋದು ಅಂತಂದು 2 ಮಾತು ಹೇಳಿ ನನ್ನ ಹೆಸರು ಡಾಕ್ಟರ್ ಶಂಕರಪ್ಪ ಬೊಮ್ಮ ಅಂತ, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್. ಈಗ ಈ ಜಾಥಾ ಪ್ರತಿ ವರ್ಷದಪ್ಪಲೆ ನಮ್ಮ ಸಿಬ್ಬಂದಿಯವರು, ಎಲ್ಲ ಇದು ಡೆಂಟಲ್ ಕಾಲೇಜಿನವರು, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ್ಕೊಂಡು ಈ ಜಾಥಾವನ್ನು ಆಯೋಜನೆ ಮಾಡಿದ್ದೆವು. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಸಲುವಾಗಿ ನಮ್ಮ DHO ಸರಿಗೆ, ಎಲ್ಲ ಪ್ರೋಗ್ರಾಮ್ ಆಫೀಸರ್ ಮತ್ತು ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಮಕ್ಕಳಿಗೆ
ಮತ್ತು ಎಲ್ಲ ಕಾಲೇಜಿನ ದವರನ್ನು ಧನ್ಯವಾದ ತಿಳಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ಶಂಕರಪ್ಪ ಬೊಮ್ಮ ಅಂತ, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಬೀದರ್. ವಿದ್ಯಾರ್ಥಿಗಳೇ ಮತ್ತು ನನ್ನ ಇಲಾಖೆಯಿಂದ ಎಲ್ಲ ಪ್ರೋಗ್ರಾಮ್ ಆಫೀಸರೇ ಮತ್ತು ಎಲ್ಲ ಸಿಬ್ಬಂದಿಯವರೇ ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ನಮಸ್ಕಾರಗಳು. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಇದು ಜಿಲ್ಲಾ ಮಟ್ಟದಲ್ಲಿ, ಪ್ರಾಥಮಿಕ ಆರೋಗ್ಯ ಘಟಕದಲ್ಲಿ, ತಾಲೂಕಾ ಮಟ್ಟದಲ್ಲಿ ಎಲ್ಲ ಕಡೆ ನಡೆಯುತ್ತೆ. ಈ ಕ್ಯಾನ್ಸರನ್ನು ಮಾರಕ ರೋಗ ಯಾಕೆ ಬರುತ್ತೆ, ಇದ್ರ ಬಗ್ಗೆ ಜನರಲ್ಲಿ ಅರಿವು ಮಾಡ್ಕೊಳ್ಳೋದು ಇದು ಮುಖ್ಯ ಉದ್ದೇಶ. ಕ್ಯಾನ್ಸರ್ ಬರದಂಗೆ ನೋಡ್ಕೋಬೇಕು. ಕ್ಯಾನ್ಸರ್ ಬಂದಿದ ಮೇಲೂ ಕೂಡ ಯಾವ ಥರ ಚಿಕಿತ್ಸೆ ತಗೋಬೇಕು, ಯಾವ ಥರ ಫಸ್ಟ್ ಸ್ಟೇಜಲ್ಲಿ ಡಿಟೆಕ್ಷನ್ ಮಾಡಿಬಿಟ್ಟು ನಾವು ಚಿಕಿತ್ಸೆನ ಪಡಿಬೋದು. ಇದರ ಮೇಲು ಉದ್ದೇಶ ಈ ರ್ಯಾಲಿಯಲ್ಲಿ ಮತ್ತು ಸಮಾಜದಲ್ಲಿ ಜಾಗೃತಿ ಮಾಡೋದು. ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಅಂದರೆ ನಾವು ಜನರಲ್ಲಿ ತಿಳ್ಕೋಬೇಕು. ಇವು ನಮ್ಮ ಆಹಾರ ಪದ್ಧತಿ, ನಮ್ಮ ಲೈಫ್ ಸ್ಟೈಲು ಎಲ್ಲ ಚೇಂಜ್ ಆಗಿದೆ. ನಾವು ಮೊದಲು ಹೆಂಗಿರ್ತಾ ಇದ್ದೀವಿ ಭಾಳಷ್ಟು ಚೇಂಜ್ ಆಗಿದೆ. ವಾಯುವಲ್ಲಿ ಮಾಲಿನ್ಯ, ನಮ್ಮ ಆಹಾರದಲ್ಲಿ ಮಾಲಿನ್ಯ, ನೀರಲ್ಲಿ ಮಾಲಿನ್ಯ, ಈ ಕೆಲವು ಕಾರಣದಿಂದ ಮತ್ತು ನಾವು ಪ್ರಕೃತಿ ರೂಪದಲ್ಲಿ ನಾವೇ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ತಂಬಾಕು ಸೇವನೆ ಆಗಲಿ, ಸಾರಾಯಿ ಆಗಲಿ, ಇನ್ನಿತರ ತಂಬಾಕು ರಹಿತ ನಾವು ತಂಬಾಕು ಸಹಿತ ಪದಾರ್ಥ ತಗೋತಾ ಇದ್ದೀವಿ. ಇದರಿಂದ ಬಾಯಿ ಕ್ಯಾನ್ಸರ್ಗಳಾಗಲಿ, ಹೊಟ್ಟೆ ಕ್ಯಾನ್ಸರ್ಗಳಾಗಲಿ, ಲಿವರ್ ಕ್ಯಾನ್ಸರ್ ಆಗಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಹೆಂಗೆ ಜನರೇಷನಲ್ಲಿ ಹುಡುಗರಲ್ಲಿ ಕೂಡ ಇವು ಆಹಾರ ಪದ್ಧತಿಯಿಂದ ಲಿವರ್ ಕ್ಯಾನ್ಸರ್ಸ್, ಲಿವರ್ ಫೇಲ್ಯೂರ್ ಪೇಷಂಟ್ಸನ್ನು ಭಾಳ ನೋಡ್ತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ, ನಮ್ಮ ಆಸ್ಪತ್ರೆಯಲ್ಲೂ ಕೂಡ. ಸೊ ಇದಕ್ಕಾಗಿ ಜನರಲ್ಲಿ ನಾನು ಮನವಿ ಮಾಡ್ಕೋತೀನಿ, ಯಾವುದು ರೋಗ ಬರೋಕ್ಕಿಂತ ಮುಂಚೆನೇ ಅದು ಯಾಕೆ ಬರುತ್ತೆ ಅಂತ ಇದ್ರ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಆಹಾರ ಪದ್ಧತಿನ ಮತ್ತು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನಾವು ಆಯುಷ್ಯನ ಇನ್ನೂ ಹೆಚ್ಚು ಮಾಡಬೇಕು ಅಂತ ನಾನು ಎಲ್ಲ ಜನರಲ್ಲಿ ನಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೆ ಮನವಿ ಮಾಡ್ಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಣೆ ಅಂತ. ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ.